ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಪ್ರತಿ ಬಾರಿ ನೆನಪು ಮಾಡಿಕೊಂಡಾಗ ಆ ವ್ಯಕ್ತಿಯ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹಳಷ್ಟು ಆ ವ್ಯಕ್ತಿಯ ಬಗ್ಗೆ ನೀವು ಫೀಲ್ ಮಾಡ್ಕೊಳ್ಬಹುದು, ಬಹಳಷ್ಟು ನೆನಪು ಮಾಡ್ಕೊಳ್ಬಹುದು. ಬಹುಶಃ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಏನಾದರೂ ಆಗಿರಬಹುದು, ಜಗಳಗಳಾಗಿ ಒಂದಷ್ಟು ದೂರ ಆಗಿರಬಹುದು, ಹಾಗೆ ಒಂದಷ್ಟು ದೂರದ ರಿಲೇಷನ್ಶಿಪ್ ಇರಬಹುದು, ಲಾಂಗ್ ಡಿಸ್ಟೆನ್ಸ್ ಲವ್ ಆಗಿರಬಹುದು. ನೀವು ಪ್ರತಿ ಬಾರಿ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡಾಗ ಆ ವ್ಯಕ್ತಿಯ ಫೀಲಿಂಗ್ಸ್ ನಿಮ್ಮ ವಿಚಾರವಾಗಿ ಏನಾಗಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಸ್ಬೆಂಡ್ ವೈಫ್ ಆಗಿರಬಹುದು, ಲವರ್ಸ್ ಆಗಿರಬಹುದು, ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಯಾರ ವಿಚಾರವಾಗಿ, ಯಾವ ಒಬ್ಬ ವ್ಯಕ್ತಿಯ ವಿಚಾರವಾಗಿ ನೀವು ನೋಡ್ತಾ ಇದ್ದೀರಿ ಈ ರೀಡಿಂಗ್, ಅವರಿಗೆ ಈ ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ ಬಾರಿ ನೀವು ನೆನಪು ಮಾಡಿಕೊಂಡಾಗ ಆ ವ್ಯಕ್ತಿಯ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ, ನೀವು ಇದೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ರೀತಿ ಆ ವ್ಯಕ್ತಿಯ ವಿಚಾರವಾಗಿ ವಿಜುವಲೈಸೇಷನ್ ಮಾಡ್ಕೊಂಡಿರ್ತೀರಿ, ಆ ವ್ಯಕ್ತಿಗೆ ಯಾವ ರೀತಿ ಬದಲಾವಣೆ, ಆ ವ್ಯಕ್ತಿಯಲ್ಲಿ ಆ ವ್ಯಕ್ತಿಯ ಎನರ್ಜೀಸಲ್ಲಿ ಯಾವ ರೀತಿ ಬದಲಾವಣೆ ಕಾಣುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಪ್ರತಿ ಬಾರಿ ನೆನಪು ಮಾಡ್ಕೊಳ್ಳುವಂತಹ ವ್ಯಕ್ತಿ ಆ ಫೀಲಿಂಗ್ಸ್ ಏನಾಗಿರುತ್ತೆ ನೀವು ನೆನಪು ಮಾಡಿಕೊಂಡಾಗ. ಬಹುಶಃ ನೀವಿಬ್ಬರು ಮಧ್ಯದಲ್ಲಿ ಬಹಳಷ್ಟು ವರ್ಷಗಳಿಂದ ಪ್ರೇಮ ಇರಬಹುದು, ಪ್ರೀತಿ ಇರಬಹುದು, ಮದುವೆ ಆಗಿರಬಹುದು ನೀವು, ಅಥವಾ ನೀವು ಯಾವುದೋ ಒಂದು ಸಂದರ್ಭದಿಂದ ನೀವಿಬ್ಬರು ದೂರ ಆಗಿರಬಹುದು. ಆ ವ್ಯಕ್ತಿಯ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಅವರ ಹಿಡನ್ ಫೀಲಿಂಗ್ಸ್ ಏನಾಗಿರುತ್ತೆ, ನಿಜವಾದ ಭಾವನೆಗಳು ಏನಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಆ ವ್ಯಕ್ತಿಯ ಭಾವನೆ ಏನಾಗಿದೆ ಅಂದರೆ, ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಅವರು ನಿಮ್ಮನ್ನು ಬಹಳಷ್ಟು ಮಾನಸಿಕವಾಗಿ ಬೈದಿರಬಹುದು, ಮಾನಸಿಕವಾಗಿ ನಿಮ್ಮನ್ನು ಕುಗ್ಸಿರಬಹುದು. ಈ ಹಿಂದೆ ಮಾಡಿದಂತಹ ಮಿಸ್ಟೇಕ್ಸ್ ಏನಿದೆ, ಅವರು ನಿಮ್ಮನ್ನು ಬಹಳಷ್ಟು ಅವಾಯ್ಡ್ ಮಾಡಿದಂಥದ್ದಾಗಿರಬಹುದು. ಹಾಗೆ ಬಹಳಷ್ಟು ಈ ಬೈದಾಟಗಳು ನಿಮ್ಮಿಂದ ಆಗಿರ್ಬೋದು, ಅವರಿಂದ ಆಗಿರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದಾಗಿರಬಹುದು. ಏನೋ ಅವರು ನೀವು ಬೇಡವೇ ಬೇಡ ಅಂತ ಏನಾದರೂ ಹೇಳಿದರೆ, ಅವರ ಮೈಂಡ್ ಮೆಸೇಜ್ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್ ಅಂತ ಹೇಳಿ, ನಾನು ನನ್ನ ಮಾತುಗಳನ್ನು ಹಿಂದೆ ತಗೊಳ್ತೀನಿ, ಅದು ಯಾಕೆ ಮಾತಾಡೋದನ್ನೋ ನನಗೇ ಗೊತ್ತಿಲ್ಲ, ಆ ಮಾತುಗಳನ್ನೆಲ್ಲ ನಾನು ಹಿಂದೆ ತಗೊಳ್ತೀನಿ ಅನ್ನುವಂಥ ಫೀಲಿಂಗ್ಸಲ್ಲಿ ಆ ವ್ಯಕ್ತಿ ಇರ್ತಾರೆ. ಎಸ್, ಇಲ್ಲಿ ಮೊದಲನೇ ಕಾರ್ಡ್ ಮೇಜರಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಲೂ ಪಾಯಿಂಟ್ಸ್ಗಳು ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಅದು ಎಷ್ಟೇ ಕೂಗಾಡಿ, ಎಷ್ಟೇ ಕಿರ್ಚಾಡಿ, ಅವರು ತಾಳ್ಮೆಯಿಂದ ನಿಮ್ಮನ್ನು ಹ್ಯಾಂಡಲ್ ಮಾಡಿದ್ದಾರೆ ಈ ಪಾಸ್ಟಲ್ಲಿ ಎಷ್ಟೋ ಸಲ. ಸೊ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ನೀವು ಏನೇ ವಿಜುವಲೈಸೇಷನ್ ಮಾಡಿದ್ರೂ ಕೂಡ ಆ ವ್ಯಕ್ತಿಗೂ ಕೂಡ ಅದೇ ರೀತಿ ಫೀಲ್ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಭೇಟಿ ಆಗುವಂಥದ್ದು, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಧೈರ್ಯ ತಗೊಳ್ಳುವಂಥದ್ದು, ಮಾತನಾಡುವಂಥದ್ದು, ಯಾವುದೋ ಒಂದು ಆ್ಯಕ್ಷನ್ ಆ ವ್ಯಕ್ತಿಯೇ ತಗೊಳ್ತಾರೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಆದರೂ ಕೂಡ ಈ ವ್ಯಕ್ತಿ ಈ ಸಂಬಂಧನ ನಾನು ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು, ಯಾವ ರೀತಿ ನಿಮ್ಮನ್ನು ಮ್ಯಾನೇಜ್ ಮಾಡಬೇಕು, ಈ ರೀತಿ ಎಲ್ಲನೂ ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಚಂಚಲತೆ ಇರ್ಬೋದು ಆ ವ್ಯಕ್ತಿ ಮೈಂಡಲ್ಲಿ. ಈಗ ಫೋನ್ ಮಾಡಲಾ ಅಥವಾ ಆಗ ಫೋನ್ ಮಾಡಲಾ, ಇಲ್ಲ ಅಥವಾ ಈಗೋಯಿಂದ ಇರುವಂಥದ್ದು ಬಹಳಷ್ಟು ಚಂಚಲತೆ ಕಾಡ್ತಾ ಇರ್ಬೋದು. ಇಲ್ಲಿ ಕೆಲವು ಸಲ ಏನಾಗಿದೆ ಅಂತ ಹೇಳಿದ್ರೆ, ಈ ಪಾಸ್ಟಲ್ಲಿ ಅವರೇ ಬೇಗನೆ ಮನಸೋತು ನಿಮಗೆ ಕಾಲ್ ಮಾಡುವಂಥದ್ದು ಮಾಡಿದ್ದಾರೆ, ಆ ವ್ಯಕ್ತಿ ಮಾಡಿದ್ದಾರೆ. ಬಟ್ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆ ಟೈಮ್ನಲ್ಲೂ ಕೂಡ ನೀವು ಕಿರಿಕಿರಿ ಮಾಡಿದಿರಿ. ಎಲ್ಲಿ ನೀವು ಇದೇ ರೀತಿಯೇ ಅಥವಾ ಹಳೆ ವಿಚಾರ ತೊಗೊಂಡು ಕಿರಿಕಿರಿ ಮಾಡಬಹುದು, ಅಥವಾ ನಾನೆಲ್ಲಿ ಚಿಕ್ಕವನಾಗ್ತೀನೋ ಅನ್ನುವಂತಹ ಯೋಚನೆಗಳು ಕೂಡ ಆ ವ್ಯಕ್ತಿಯ ಮೈಂಡಲ್ಲಿ ಓಡ್ತಾ ಇದೆ. ಹಾಗೆ ಕೆಲವೊಂದು ಸಲ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರ ಸುತ್ತ ಇರುವಂತಹ ಜನಗಳು ಇಲ್ಲಿ ನೀವು ಯಾವ ರೀತಿ ಬೈತಿರೋ ಬಿಡ್ತಿರೋ ಅಥವಾ ಏನೋ ಗೊತ್ತಿಲ್ಲ, ಬಟ್ ಆದರೆ ಆ ಸುತ್ತ ಇರುವಂತಹ ಜನಗಳು ಇವರನ್ನ ಎಚ್ಚರಿಕೆ ಮಾಡ್ತಾ ಇದ್ದಾರೆ. ನೀನು ಮಾತಾಡಿದ್ರೆ ಒಂದಷ್ಟು ಇನ್ನೇನೋ ಆಗಬಹುದೇನೋ, ಇನ್ನೇನೋ ಮಾಡ್ಬೋದೇನೋ. ಬಟ್ ಆದರೆ ನಿಮ್ಮಿಬ್ಬರು ಮೈಂಡಲ್ಲಿ ಏನೂ ಇಲ್ಲ. ನಿಮ್ಮಿಬ್ಬರು ಮೈಂಡಲ್ಲಿ ಇಬ್ಬರು ಕೂತು ಇಬ್ಬರು ಕ್ಲಿಯರ್ ಕಮ್ಯುನಿಕೇಷನ್ ಏನಾದರೂ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವಿಬ್ಬರು ಒಂದಾಗ್ತೀರಿ ಬೇಗ. ಬಟ್ ನಿಮ್ಮಿಬ್ಬರು ಫೀಲಿಂಗ್ಸ್ನ ನೀವು ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನಿಮ್ಮಿಬ್ಬರು ಏನಿದೆ, ನೀವಿಬ್ಬರು ಬಾಂಡಿಂಗ್ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ.
ಇಲ್ಲಿ ಒಂದಷ್ಟು ನೀವು ಇಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಾಗ ನೀವೇನು ಮಾಡ್ತಿದ್ದೀರಿ, ಫ್ರೆಂಡ್ಸ್ಗಳ ಮಾತುಗಳು ಅಥವಾ ನಿಮ್ಮ ಸುತ್ತ ಇರುವಂತಹ ಜನಗಳ ಮಾತುಗಳನ್ನು ನೀವು ಕೇಳುವಂಥದ್ದು ಅಥವಾ ಆ ವ್ಯಕ್ತಿಗಳು ಕೇಳುವಂಥದ್ದಾಗಿರೋದ್ರಿಂದ ನೀವು ಒಂದಾಗೋದಕ್ಕಾಗ್ತಾಯಿಲ್ಲ. ಬಟ್ ಆದರೆ ಇಬ್ಬರು ಒಂದೇ ರೀತಿ ಫೀಲಿಂಗ್ಸ್ ಇದೆ. ಇಬ್ಬರು ನೀವು ಯಾವ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಿ ಆ ವ್ಯಕ್ತಿನೂ ಕೂಡ ಅದೇ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ನೀವೇನಾಗಿದ್ದೀರಿ, ಇಲ್ಲಿ ಫೋರ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನೆಲ್ಲ ನೆಗೆಟಿವ್ ಯೋಚನೆಗಳು ಬರ್ತಾ ಇರುತ್ತೆ. ಇದು ಮುಗಿದು ಹೋಯ್ತೇನೋ, ಈ ಸಂಬಂಧ ಆಗೇ ಹೋಯ್ತೇನೋ, ಈ ಸಂಬಂಧ ಮತ್ತೆ ನಾವು ಸಿಗೋದೇ ಇಲ್ವೇನೋ, ಅವ್ರೇನು ಅಂದ್ಕೊಂಡ್ರೋ, ಇವ್ರೇನು ಅಂದ್ಕೊಂಡ್ರೋ, ಇವ್ರೇನು ಹೇಳ್ಕೊಡ್ತಾ ಇದ್ದಾರೋ ಅಥವಾ ಅವ್ರೆಲ್ಲಿಗೆ ಹೋದ್ರು, ಅನುಮಾನಗಳು ಇದೆಲ್ಲನೂ ಕೂಡ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ. ದಯವಿಟ್ಟು ಒಂದಷ್ಟು ತಾಳ್ಮೆಯಿಂದ ಇರಿ. ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿಗೂ ಕೂಡ ನೀವು ಯಾವ ರೀತಿ ಫೀಲ್ ಮಾಡ್ಕೊಳ್ತಿದ್ದೀರಿ ಆ ವ್ಯಕ್ತಿನೂ ಕೂಡ ಅದೇ ದಾರಿಯಲ್ಲಿ ಅದೇ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ಸಂದರ್ಭ ನಿಮ್ಮಿಬ್ಬರ ನಡುವೆ ಬರುತ್ತೆ ಅಂತ ಹೇಳಿ. ಇನ್ನು 2 ವೀಕ್ಸ್ ಅಥವಾ 2 ಮಂತ್ಸ್ ಒಳಗಡೆ ಏನೋ ಒಂದು ಕಾಂಟ್ಯಾಕ್ಟ್ಸ್ಗೋ ಅಥವಾ ಮೆಸೇಜ್ಗಳು ಆಸ್ಪಾಸ್ ಆಗುವಂಥದ್ದು ಅಥವಾ ನಿಮ್ಮ ಪ್ರೊಫೈಲ್ ನೋಡುವಂಥದ್ದು ಅಥವಾ ನಿಮ್ಮ ಬಗ್ಗೆ ತನಿಖೆ ಮಾಡುವಂಥದ್ದು ಈಗ ಆಲ್ರೆಡಿ ಅವರು ಮಾಡ್ತಾ ಇದ್ದಾರೆ. ಬಟ್ ಆದರೆ ಆ್ಯಕ್ಷನ್ ಒಂದು ತೊಗೊಳ್ತಾರೆ ನಿಮ್ಮ ಜೊತೆಗೆ ಮಾತನಾಡಬೇಕು ಅಂತ, ಅಥವಾ ಕಾಂಟ್ಯಾಕ್ಟ್ ಮೆಸೇಜು ಮತ್ತೊಂದು ಮಾಡೋದಕ್ಕೆ ಆ್ಯಕ್ಷನ್ಸ್ಗಳನ್ನು ತೊಗೊಳ್ತಾರೆ. ಯೂನಿವರ್ಸ್ ನಿಮ್ಗೇನು ಮೆಸೇಜ್ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ಸೂಚನೆ ಕೊಡ್ತಾ ಇದೆ ನೋಡೋಣ. ಯೂನಿವರ್ಸಿಂದ ಬರ್ತಿರುವಂತಹ ಸೂಚನೆ ಏನು? ಅವೇರ್ನೆಸ್ ಅಂದರೆ ನೀವು ಒಂದಷ್ಟು ಈ ವ್ಯಕ್ತಿ ಬರೋದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಈ ಸಂಬಂಧ ನೆಕ್ಸ್ಟ್ ಬಂದಾಗ ನಾನು ಯಾವ ರೀತಿ ಇರಬೇಕು, ಪದೇ ಪದೇ ಕಾಲ್ ಮಾಡೋದು, ಪದೇ ಪದೇ ಮೆಸೇಜ್ ಮಾಡೋದು, ಅವ್ರನ್ನ ಇರಿಟೇಷನ್ ಮಾಡೋದು, ಕಿರಿಕಿರಿ ಮಾಡೋದು, ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಲ್ಲ ಈಗೇ ಕಾಲ್ ಮಾಡಬೇಕು, ಈಗೇ ಮೆಸೇಜ್ ಮಾಡಬೇಕು, ಈಗೇ ನನ್ನ ಜೊತೆಗಿರಬೇಕು, ನೀವು ಅಂದ್ಕೊಂಡಂಗೆ ಯಾರೂ ಇರಲ್ಲ ಅಲ್ವಾ? ನೀವು ಅಂದ್ಕೊಂಡಂಗೆ ನೀವು ಸಾಕದಂತಹ ನಾಯಿನೇ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವ್ರಿಗೆ ಅವ್ರದ್ದೇ ಆದಂಥ ಪರ್ಸ್ಪೆಕ್ಟಿವ್ ಇರುತ್ತೆ, ಅವರ ವೇ ಅಂತಲೇ ಇರುತ್ತೆ. ಅವರು ಕೂಡ ಇಲ್ಲಿ ಯಾರು ರೀಡಿಂಗ್ ನೋಡ್ತಿದ್ರಿ ಅವರು ಕೂಡ ಮಿಸ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಹಠ ಏನು ನಿಮ್ಮದು ಅಂತ ಹೇಳಿದ್ರೆ ಯಾವುದೋ ಒಂದು ಚಿಕ್ಕ ವಿಚಾರಗಳನ್ನು ತಗೊಳ್ಳೋದು, ಲ್ಯಾಗ್ ಮಾಡುವಂಥದ್ದು, ಈ ರೀತಿ ಎಲ್ಲನೂ ಆಗಿದೆ. ಈಗ ನೀವು ನೆಕ್ಸ್ಟ್ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದಾಗ ಆ ಸಂಬಂಧನ ನೀವು ಉಳಿಸ್ಕೊಳ್ಬೇಕು ಅಂದುವಾಗ ತಾಳ್ಮೆಯಿಂದ ನಿಮ್ಗೆ, ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಪಾಸ್ಟ್ ಆಗಿರುವಂತಹ ವಿಚಾರಗಳು ಬಹಳಷ್ಟು ಕೊಂದು ತಿಂದಿದೆ. ನಿಮ್ಮಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿತ್ತು ಅಥವಾ ಅವರಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿತ್ತು ಎಲ್ಲನೂ ಗೊತ್ತಾಗಿದೆ. ಆ ವ್ಯಕ್ತಿ ನೆಕ್ಸ್ಟ್ ಬಂದಾಗ ಆ ವ್ಯಕ್ತಿನ ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬಹುದು. ಇನ್ನೊಂದು ಬಹಳಷ್ಟು ಮಾತುಕತೆಗಳು ಏನು ಜಾಸ್ತಿ ಮಾತಾಡೋದು, ಜಾಸ್ತಿ ಕಾಂಟ್ಯಾಕ್ಟಿಗೆ ಅಡಿಕ್ಟ್ ಆಗೋದು, ಜಾಸ್ತಿ ಮೆಸೇಜಸ್ಗಳಿಗೆ ಅಡಿಕ್ಟ್ ಆಗೋದು, ಇದನ್ನೆಲ್ಲ ಸ್ಟಾಪ್ ಮಾಡಬೇಕಾಗತ್ತೆ. ನಮ್ಮದು ಆಗಿನ ಕಾಲದಲ್ಲೆಲ್ಲ ಯಾರೂ ಮೆಸೇಜು ವಾಟ್ಸಪ್ ಇರಲಿಲ್ಲ ಅಲ್ಲ, ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಅವ್ರ ಬಾಂಡಿಂಗ್ ಎಲ್ಲ ನೋಡಿ ಕೊನೆವರೆಗೂ ಇತ್ತು. ಇಲ್ಲೇನಾಗ್ತಿದೆ, ಊಟ ಮಾಡಿದೆಯಾ, ತಿಂದಿಯಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್ ಎಲ್ಲನೂ ಬೇಕಲ್ಲ, ನಿಮಗೂ ಬೇಕು ಅವ್ರಿಗೂ ಬೇಕು. ಅದು ಬರಲಿಲ್ಲ ಅಂದ್ರೂ ಕೂಡ ತಲೆಯಲ್ಲಿ ಹುಳ ಓಡ್ತಾ ಇರತ್ತೆ. ಸೊ ಇಲ್ಲಿ ನಾನು ಅದಕ್ಕೆ ಯಾಕೆ ಇದನ್ನು ಪರ್ಟಿಕ್ಯುಲರ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 4 ಬಂದಿದೆ, 4 ಆಫ್ ಸ್ವಾರ್ಡ್ಸ್ ಬಂದಿದೆ. ಅಂದರೆ ಈ ಕಮ್ಯುನಿಕೇಷನ್ ಅಂದರೆ 4 ಅಂದರೆ ನಾವು ವಿಚಾರ, ಈ ಮೊಬೈಲ್ ಕಮ್ಯುನಿಕೇಷನ್ ವಿಚಾರದಲ್ಲೇ ಬಹಳಷ್ಟು ತಲೆ ಹೋಗುವಂಥದ್ದು. ಆನ್ಲೈನ್ ಯಾಕೆ ಬಂದರು, ಆಫ್ಲೈನ್ ಯಾಕೆ ಹೋದರು, ಅವ್ರ ಜೊತೆಗಿದ್ರು ಇವ್ರ ಜೊತೆಗಿದ್ರು, ಇದು ಯಾಕೆ? ನಿಮಗೆ ನಿಮ್ಮ ಸಂಬಂಧದ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಅಥವಾ ಆ ಸಂಬಂಧ ಉಳಿಸ್ಕೊಳ್ಬೇಕು ಅನ್ನೋದಾದರೆ ನೀವು ಹೇಗಿರಬೇಕು ಅನ್ನುವಂಥ ಅವೇರ್ನೆಸ್ ನೀವು ತಿಳ್ಕೊಳ್ಬೇಕಾಗತ್ತೆ. ಇದೊಂದು ಒಳ್ಳೆಯ ಪೀರಿಯಡ್. ಓಕೆ, ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನೀವು ಪ್ರತಿ ಬಾರಿ ಯೋಚನೆ ಮಾಡಿದಾಗ ಆ ವ್ಯಕ್ತಿಗೂ ಕೂಡ ಅದೇ ರೀತಿ ಫೀಲ್ ಆಗ್ತಾ ಇರುತ್ತೆ. ಒಂದಷ್ಟು ಈಗೋ ಅನ್ನೋದು ನಿಮ್ಮ ರೀತಿಯೇ ಅವ್ರಿಗೂ ಕೂಡ ಇದೆ ಅಂತ ಹೇಳ್ಬೋದು. ಅವರ ಮೆಸೇಜ್ ನೋಡಿ, ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್, ಅಂದರೆ ನಾನು ನನ್ನ ಮಾತುಗಳನ್ನು ವಾಪಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾಕಾದರೂ ಆ ಮಾತುಗಳನ್ನು ಆಡ್ಬಿಟ್ನೋ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಹೇಳ್ಕೊಳ್ತಾ ಇದ್ದಾರೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಪ್ರತಿ ಬಾರಿ ಯೋಚನೆ ಮಾಡಿದಾಗ ಆ ವ್ಯಕ್ತಿಯ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ. ಆಬ್ವಿಯಸ್ಲಿ ನಮಗೆ ಮೆಸೇಜ್ ಇರಬೇಕು, ಮೊಬೈಲ್ ಇರಬೇಕು, ಇನ್ನೊಂದು ಮತ್ತೊಂದು ಅಂತಲ್ಲ, ನಿಮ್ಮ ಮನಸ್ಸು ಯಾವ ರೀತಿ ತವಕದಲ್ಲಿ ಆ ವ್ಯಕ್ತಿಯ ವಿಚಾರವಾಗಿ ಪ್ರತಿ ಬಾರಿ ನೆನೆಸ್ಕೊಂಡಾಗ ಆ ವ್ಯಕ್ತಿ ಯಾವ ರೀತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. 8 ಆಫ್ ಕಪ್ಸ್ ಬರ್ತಾ ಇದೆ, ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ, ನೈಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೈಟ್ ಆಫ್ ಎಲ್ಲ ನೈಟ್ಸ್ ಬಂದಿದೆ. ಓಕೆ, ಇಲ್ಲಿ 8 ಆಫ್ ಕಪ್ಸ್ ಬಂದಿದೆ. ಅಂದರೆ ಬಹಳ ನೀವು ಕೂಡ ಹೋಪ್ ಇಟ್ಕೊಂಡಿದ್ರಿ ಈ ಸಂಬಂಧದಲ್ಲಿ,
ಆ ವ್ಯಕ್ತಿ ಬಹಳಷ್ಟು ನಿಮ್ಮ ವಿಚಾರದಲ್ಲಿ ಕಮಿಟ್ಮೆಂಟ್ಸ್ಗಳು ಅಥವಾ ಬಹಳ ಕೇರ್ ಮಾಡೋದಂಥದ್ದು, ಬಹಳ ನಿಮ್ಮನ್ನು ನಿಮ್ಮ ಜೊತೆಗಿದ್ದಾಗ ಅಥವಾ ಈ ಸ್ಟಾರ್ಟಿಂಗಲ್ಲಿ ಕೊಟ್ಟಂತಹ ಪ್ರೀತಿ ಏನಿದೆಯಲ್ಲ ನಿಮಗೆ ಅದು ಆವರಿಸ್ಕೊಂಡ್ಬಿಟ್ಟಿದೆ. ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಸಂಬಂಧ ದೂರ ಆಗ್ತಾ ಇದೆ ಅಂದ್ರೂ ಕೂಡ ಅದನ್ನು ನಿಮಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದನ್ನು ಉಳಿಸ್ಕೊಂಡೇ ತೀರ್ತೀನಿ ನಾನು, ಈ ಸಂಬಂಧ ಬೇಕು, ಅವ್ರು ಬಿಟ್ಟು ನಿಮ್ಮನ್ನು ಅವಾಯ್ಡ್ ಮಾಡಿ ನೀವು ಅವ್ರ ಜೀವನದಲ್ಲಿ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಹೋದ್ರೂ ಕೂಡ ಇಲ್ಲಿ ನೀವು ಸ್ಟ್ಯಾಂಡ್ ತೊಗೊಳ್ತಾ ಇದ್ರಿ, ಈ ಸಂಬಂಧನ ನಾನು ಉಳಿಸ್ಕೊಳ್ತೀನಿ ಅಂತ. ನೀವು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ಕಾಲುಭಾಗದ ಪ್ರಯತ್ನ ಆ ವ್ಯಕ್ತಿ ಮಾಡ್ತಾ ಇಲ್ಲ ಈ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ. ನಿಮ್ಮ ಹತ್ರ ತಪ್ಪಿಸ್ಕೊಳ್ಳೋದಕ್ಕೆ ಬಹಳಷ್ಟು ಸುಳ್ಳುಗಳನ್ನು ಹೇಳುವಂಥದ್ದು, ಸಿಂಪತಿಗಳನ್ನು ಗಿಟ್ಟಿಸ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಈ ಕಾರ್ಡಲ್ಲಿ ಇಷ್ಟು ಸ್ಟ್ರಾಂಗಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನೀವು ಎಷ್ಟು ಅಪಾರವಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ಈ ವ್ಯಕ್ತಿಯನ್ನು ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಹೋಗ್ತೀರಿ ಅಲ್ವಾ, ಈ ವ್ಯಕ್ತಿ ಏನು ಮಾಡ್ತಾರೆ, ಒಂದಷ್ಟು ನಿಮ್ಮಿಂದ ದೂರ ಆಗೋದಕ್ಕೆ ಏನೆಲ್ಲ ಸುಳ್ಳುಗಳನ್ನು ಹೇಳಬೇಕು ಅಥವಾ ನಿಮ್ಮ ಫೋನ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಹೇಳಬೇಕು ಇದನ್ನೆಲ್ಲನೂ ಕೂಡ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಇವ್ರ ಹಿಡನ್ ಮೆಸೇಜ್ ಏನಾಗಿದೆ ನೋಡೋಣ. ಐ ವಿಲ್ ವೇಟ್ ಫಾರ್ ಎ ಸೈನ್ ಫ್ರಮ್ ಯು ಅಂತ ಹೇಳಿ, ಅಂದರೆ ಇಲ್ಲಿ ಒಂದಷ್ಟು ನಿಮ್ಮಿಂದ ದೂರ ಆಗಿದ್ದೀನಿ ಅಂತನಾ ಅಥವಾ ನೀವು ಈ ವ್ಯಕ್ತಿಯ ಲೈಫಿಗೆ ಡಿಸ್ಟರ್ಬ್ ಮಾಡಲ್ಲ ಅಂತಾನೋ ಈ ರೀತಿ ಏನಾದರೂ ಒಂದು ಸೈನ್ನ ನಾನು ನೋಡ್ತಾ ಇದ್ದೀನಿ. ಅಂದರೆ ನಿನ್ನಿಂದ ಏನು ನನಗೆ ತೊಂದರೆ ಆಗಲ್ವಾ ಅನ್ನುವಂತಹ ಒಂದು ನಿರೀಕ್ಷೆನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್ ಅಂತ ಹೇಳಿ ನನಗೆ ಹೇಳಬೇಕು ಅನ್ನಿಸ್ತಾ ಇದೆ, ನನಗೆ ಏನು ಫೀಲ್ ಆಗ್ತಾ ಇದೆ ಅಂತ ಹೇಳಬೇಕು ಅನ್ನಿಸ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪಾಸ್ಟಲ್ಲಿ ನಿಮಗೆ ಬಹಳಷ್ಟು ಪ್ರೀತಿ ಕೊಟ್ಟಿರೋದು ಅಥವಾ ಈ ಪಾಸ್ಟಲ್ಲಿ ನಿಮಗೆ ಬಹಳಷ್ಟು ಕಮಿಟ್ಮೆಂಟ್ಸ್ಗಳನ್ನು ಕೊಟ್ಟಿರುವಂಥದ್ದು ಮಾಡಿರೋದ್ರಿಂದ ನೀವು ಆ ವ್ಯಕ್ತಿಯ ವಿಚಾರದಲ್ಲಿ ಆ ವ್ಯಕ್ತಿ ಎಷ್ಟು ನೆಗೆಟಿವ್ ಆಗಿ ನಡೆಸ್ಕೊಂಡ್ರೂ ಕೂಡ ಈ ವ್ಯಕ್ತಿ ನನ್ನ ಲೈಫಲ್ಲಿ ಇದೇ ರೀತಿ ಇರ್ತಾರೇನೋ ಅನ್ನುವಂಥ ಒಂದು ಬಹಳಷ್ಟು ಗುಂಗಿನಲ್ಲಿ ತೇಲ್ತಾ ಇದ್ದೀರಿ. ಬಟ್ ಆದರೆ ಆ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ಐ ವಿಲ್ ವೇಟ್ ಫಾರ್ ಎ ಸೈನ್ ಫ್ರಮ್ ಯು, ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ನನಗೆ ನಿನ್ನಿಂದ ಯಾವುದಾದ್ರೂ ಒಂದು ಸೂಚನೆ ಬೇಕಾಗಿದೆ, ನಂಗೆ ನಿನ್ನಿಂದ ಏನೂ ಡಿಸ್ಟರ್ಬ್ ಆಗಲ್ಲ ಅಂತ ಹೇಳಿ. ನಾನು ನಿನಗೆ ಏನೋ ಒಂದು ಹೇಳಬೇಕು, ಬಟ್ ಅದು ನನಗೆ ಏನು ಫೀಲ್ ಆಗ್ತದೆ, ನೀನು ನನಗೆ ಪ್ರತಿ ಬಾರಿ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಪ್ರತಿ ಬಾರಿ ಹೇಳುವಂಥದ್ದು, ನಾನು ನಿನಗೆ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗುವಂಥದ್ದು, ನನಗೆ ಯಾವ ರೀತಿ ಫೀಲ್ ಆಗಬೇಕು ಅಂತ ಡೈರೆಕ್ಟಾಗಿ ಹೇಳಬೇಕು ಅನಿಸುತ್ತೆ, ಬಟ್ ಆದರೆ ಹೇಳೋದಕ್ಕಾಗ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ನಿಮ್ಮಿಂದ ಏನಾದರೂ ಆಗತ್ತೆ ಅನ್ನೋದಾದರೆ ಬಹಳಷ್ಟು ನಿಮ್ಮ ಜೊತೆಗೆ ಇರೋದು ಅಂತ ಪ್ರಯತ್ನಗಳನ್ನು ಮಾಡುವಂಥದ್ದು, ಅಥವಾ ಆ ಮೂಮೆಂಟಿಗೆ ಅಂದರೆ ನಿಮ್ಮಿಂದ ಫಿನಾನ್ಷಿಯಲಿ ಹೆಲ್ಪ್ ಆಗಬಹುದು ಕೆಲವ್ರ ಲೈಫಲ್ಲಿ, ಇನ್ನು ನಿಮ್ಮಿಂದ ಏನಾದರೂ ಆ ಸಮಯಕ್ಕೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಈ ವ್ಯಕ್ತಿ ನಿಮ್ಮ ಜೊತೆಗೆ ಶುಗರ್ ಕೋಟಿಂಗ್ ರೀತಿ ಇರ್ತಾರೆ. ಸೊ ಇಲ್ಲಿ ನಾನು ಒಂದು ಚಿಕ್ಕ ಹಿಂಟ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಂಥ ಟಾಕ್ಸಿಕ್ ರಿಲೇಷನ್ಶಿಪ್ಗಳಿಗೆ ನೀವು ಕೊಟ್ಟು ಕಳ್ಕೊಳ್ಳುವಂಥ ಅವಶ್ಯಕತೆಗಳು ಇಲ್ಲ, ಕೊಡುವಂಥದ್ದು ಕೂಡ ಬೇಡ. ಇಲ್ಲಿ ನೋಡಿ, ಅವರು ಬರೀ ಪ್ರತಿ ಬಾರಿ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನೆಲ್ಲ ಸುಳ್ಳುಗಳನ್ನು ಹೇಳಬೇಕು ಅದು ನಿಮ್ಮ ಗಟ್ ಫೀಲ್ ಹೇಳ್ತಾ ಇದೆ, ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಇದೆ, ಈ ವ್ಯಕ್ತಿ ನಿನಗೆ ಮೋಸ ಮಾಡ್ತಿದ್ದಾರೆ, ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂತಹ ಫೀಲ್ ನಿಮ್ಗೆ ಆಗ್ತಾ ಇದೆ. ಬಟ್ ಆದರೆ ಆ ಮೋಹದಲ್ಲಿ, ಆ ವ್ಯಾಮೋಹದಲ್ಲಿ ನೀವು ಮುಳುಗು ಹೋಗ್ತಾ ಇದ್ದೀರಿ. ಓಕೆ, ಇಲ್ಲಿ ಅಗೇನ್ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ನನಗಿಷ್ಟೆಲ್ಲ ಸುಳ್ಳು ಹೇಳ್ತಾರಲ್ಲ, ಈ ವ್ಯಕ್ತಿ ನನಗಿಷ್ಟೆಲ್ಲ ಏನು ಕಮಿಟ್ಮೆಂಟ್ ಕೊಟ್ಟು ನನಗೆ ಮೋಸ ಮಾಡಿ ನಾನು ಮಂಗ ಆಗ್ತಾ ಇದ್ದೀನಲ್ಲ, ನನಗೆ ಇದಕ್ಕೇನು ಕರ್ಮನೇ ಇಲ್ವಾ ಅಂತ ಹೇಳಿದ್ರೆ, ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಕರ್ಮ ಯಾವತ್ತೂ ಅಷ್ಟೇ ಕಾಡುತ್ತೆ, ಕಾಣಲ್ಲ. ಓಕೆ, ಇಲ್ಲಿ ನಿಮಗೆ ಮಾಡಿದಂಥ ಅನ್ಯಾಯ ಏನಿದೆಯಲ್ಲ, ನಿಮಗೆ ಮಾಡಿದಂಥ ಅನ್ಯಾಯ ಆಗಿರ್ಬೋದು, ನಿಮಗೆ ಆಸೆ ತೋರಿಸೋಂಥಾಗಿರ್ಬೋದು, ಅಥವಾ ನೀವು ಈ ವ್ಯಕ್ತಿಯನ್ನು ಬ್ಲೈಂಡ್ಲಿ ನಂಬಿದಂಥದ್ದಾಗಿರ್ಬಹುದು, ನಿಮ್ಮನ್ನು ಆ ರೀತಿ ಬ್ಲೈಂಡ್ಲಿ ನಂಬೋ ಹಾಗೆ ಈ ವ್ಯಕ್ತಿ ಏನು ಮಾಡಿದಾರಲ್ಲ, ಈ ವ್ಯಕ್ತಿಗೆ ಕರ್ಮ ಬಿಡೋದಿಲ್ಲ. ಅವ್ರು ಮಾಡಿದ್ದನ್ನು ಅವರು ತಿನ್ನಲೇಬೇಕಾಗತ್ತೆ. ಸೊ ಪ್ರತಿ ಬಾರಿ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಈ ವ್ಯಕ್ತಿ ಮನಸ್ಸಿನಲ್ಲಿ ಏನು ಹೇಳೋಣ, ಆ ತಪ್ಪಿಸ್ಕೊಳ್ಳೋದಕ್ಕೆ ಏನು ಸುಳ್ಳು ಹೇಳೋಣ, ಅಥವಾ ನೀವು ಪ್ರತಿ ಬಾರಿ ನೆನಪು ಮಾಡಿಕೊಂಡಾಗೂ ಕೂಡ ನಿಮ್ಮ ವಿಚಾರ ಅಂತ ಅವ್ರ ಮೈಂಡಿಗೆ ಬಂದಾಗ ಒಂದಷ್ಟು ನಿಮ್ಮ ಪಾಸ್ಟಲ್ಲಿ ಕಳೆದಿರುವಂತಹ ನೆನಪು ಆದ್ರೂ ಕೂಡ ಈ ವ್ಯಕ್ತಿ ಹೆಂಗೆ ಸ್ಕಿಪ್ ಆಗಲಿ ನಾನು ಇಲ್ಲಿಂದ ಅನ್ನುವಂತಹ ರೀತಿಯಲ್ಲೇ ಫೀಲ್ ಆಗ್ತಾ ಇರ್ತಾರೆ.
ಓಕೆ, ನನಗೇನು ಆಗ್ತಾಯಿದೆ ಅನ್ನೋದು ಕೂಡ ನಾನು ಹೇಳ್ಕೊಳ್ಬೇಕು, ಬಟ್ ಆದರೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಅನ್ನುವ ರೀತಿಯಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಇದ್ದ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ನೈಟ್ ಬಂದಿದೆ, 8 ಆಫ್ ಕಪ್ಸ್ ಬಂದಿದೆ. ಈ ವ್ಯಕ್ತಿ ಏನು ಕಮಿಟ್ಮೆಂಟ್ ಕೊಟ್ಟಿರ್ತಾರೆ, ಈ ವ್ಯಕ್ತಿ ಏನು ನಿಮಗೆ ಭಾಷೆ ಮಾಡಿರ್ತಾರೆ, ಏನು ಯಾವ ರೀತಿ ಇವತ್ತಿರ್ತಾರೆ, ಇನ್ನು ಕೆಲವೇ ಕ್ಷಣದಲ್ಲಿ ಕೆಲವೇ ದಿನಗಳಲ್ಲಿ ಆ ರೀತಿ ಈ ವ್ಯಕ್ತಿ ಕಂಟಿನ್ಯೂಟಿಯಾಗಿ ಇರೋದೇ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಇದ್ರೂ ಕೂಡ ಇಲ್ಲಿ ನಿಮ್ಮಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತ, ಅಥವಾ ನೀವು ಬಲವಂತವಾಗಿ ಈ ವ್ಯಕ್ತಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇದರಿಂದ ನಾನು ತಪ್ಪಿಸ್ಕೊಳ್ಬೇಕಲ್ಲ ಅನ್ನೋಂಥ ಅದಕ್ಕೆ ತಾತ್ಕಾಲಿಕವಾಗಿ ಮಾತನಾಡಿ ನಿಮ್ಮನ್ನ ಮೈಂಡ್ ಡೈವರ್ಟ್ ಮಾಡುವಂಥ ಕೆಲಸಗಳು ಈ ವ್ಯಕ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ. ಹಾಗೆ ನಿಮ್ಮ ಯಾವುದೇ ಒಂದು ವಿಚಾರಗಳಲ್ಲಿ ಎಷ್ಟೇ ಒಂದು ಹೋಪ್ ಇಟ್ಕೊಳ್ಳುವಂಥದ್ದಾಗಿರಬಹುದು ಅಥವಾ ತುಂಬ ಡಿಪೆಂಡೆನ್ಸ್ ಆಗುವಂಥದ್ದು ಈ ವ್ಯಕ್ತಿ ವಿಚಾರವಾಗಿ ದಯವಿಟ್ಟು ಕಂಟ್ರೋಲ್ನಲ್ಲಿ ನೀವು ಇರಬೇಕಾಗತ್ತೆ ಅಂತ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಈಗ ನಿಮ್ಮ ಜೊತೆಗೆ ಬಹಳಷ್ಟು ಕ್ಲೋಸ್ ಆಗಿ ನಡ್ಕೊಂಡ್ರು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಹೇಗೆ ಬೇಕಾದರೂ ಬದಲಾಗ್ಬಿಡ್ತಾರೆ, ನಿಮ್ಮಿಂದ ದೂರ ಆಗ್ತಾ ಇದ್ದಾಗೆ ಬದಲಾಗಿ ಹೋಗ್ಬಿಡ್ತಾರೆ ಅಂತಲೇ ತೋರಿಸುತ್ತೆ. ಓಕೆ, ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ ಯಾವ ರೀತಿ ಪ್ರಕೃತಿಯ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ ನೋಡೋಣ. ಓಕೆ, ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ನೀವು ಈ ವ್ಯಕ್ತಿ ವಿಚಾರವಾಗಿ ನಿಮ್ಮ ಗಟ್ ಫೀಲ್ ಯಾವಾಗಲೂ ಹೇಳ್ತಾ ಇರುತ್ತಲ್ಲ, ಈ ವ್ಯಕ್ತಿ ನನಗೆ ಮೋಸ ಮಾಡ್ತಾ ಇದ್ದಾನೆ, ಈ ವ್ಯಕ್ತಿ ನನಗೆ ಬಹಳಷ್ಟು ಅವಮಾನಗಳನ್ನು ಮಾಡಿದ್ದಾನೆ, ಈ ವ್ಯಕ್ತಿ ಎಷ್ಟೇ ಮಾತಾಡಿದ್ರು ಕೂಡ ಈ ವ್ಯಕ್ತಿ ನನಗೆ ಮುಂದಕ್ಕೆ ಮೋಸ ಮಾಡೇ ಮಾಡ್ತಾನೆ ಅಂತ ನಿಮ್ಮ ಗಟ್ ಫೀಲ್ ಯಾವಾಗಲೂ ಹೇಳ್ತಾ ಇರುತ್ತೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಒಂದು ಸೂಚನೆ ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಯಾಕೆ ಆ ರೀತಿ ಅಂದ್ಕೊಳ್ತೀರಿ, ನೀವೊಂದು ಕೆಲಸ ಮಾಡಿ, ನೀವು ಯಾವಾಗಲೂ ಆ ವ್ಯಕ್ತಿ ಅವರೇ ನನ್ನ ಹತ್ರ ಬರ್ತಾರೆ, ಅವರೇ ನನ್ನ ಹತ್ರ ಬಂದು ಕ್ಷಮೆ ಯಾಚಿಸ್ತಾರೆ. ಅವ್ರಿಗೆ ಫೀಲ್ ಆಗುತ್ತೆ ನನ್ನನ್ನು ಬಿಟ್ಟು ಹೋದ್ಮೇಲೆ ಅಥವಾ ನಾನು ಇಗ್ನೋರ್ ಮಾಡಿರೋವಂಥದ್ದು ಆ ವ್ಯಕ್ತಿಗೆ ಫೀಲ್ ಆಗುತ್ತೆ ಅನ್ನುವಂಥ ಮೆಸೇಜ್ಗಳನ್ನು ನೀವು ಕಳಿಸ್ಬೇಕಾಗತ್ತೆ. ಆ ಕಳಿಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ರೀತಿ ಅಫರ್ಮೇಷನ್ಸ್ ಮಾಡಿರ್ತೀರಿ ಅದೇ ರೀತಿ ಆ ವ್ಯಕ್ತಿಗೆ ಕಾಡೋದಕ್ಕೆ ಶುರು ಆಗ್ತಾ ಇರುತ್ತೆ. ಒಂದಷ್ಟು ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ಆ ವ್ಯಕ್ತಿಗೂ ಕೂಡ ನನ್ನ ವಿಚಾರದಲ್ಲಿ ಫೀಲ್ ಆಗ್ತಿದೆ, ನನಗೆ ಯಾವ ರೀತಿ ಫೀಲ್ ಆಗ್ತಿದೆ ಅವ್ರಿಗೂ ಅದೇ ಫೀಲ್ ಆಗ್ತಿದೆ, ಅವರೇ ನಾನು ಬೇಕು ಅನ್ನುವಂತಹ ರೀತಿಯಲ್ಲಿ ಬಯಸಿ ಬರ್ತಾರೆ. ಸೊ ಈ ರೀತಿ ನೀವು ಅಫರ್ಮೇಷನ್ಸ್ಗಳನ್ನ ಪ್ರತಿ ರಾತ್ರಿ ಮಾಡುವಾಗ ನೀವೇನು ಮಾಡಬೇಕಾಗತ್ತೆ, ಫಸ್ಟ್ ಯು ಮಸ್ಟ್ ಡು, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬರಬೇಕಾಗತ್ತೆ ಕಡ್ಡಾಯವಾಗಿ. ಆ ವ್ಯಕ್ತಿನೇ ನಿಮಗೆ ಕಾಲ್ ಮಾಡ್ತಾ ಇದ್ರು ಕೂಡ ಜಸ್ಟ್ ಇಗ್ನೋರ್. ಯಾಕೆ ಅಂತ ಹೇಳಿದ್ರೆ, ನೀವು ಯಾವಾಗ ನೋಡಿ ಆ ವ್ಯಕ್ತಿ ಯಾವಾಗ ಎಷ್ಟು ಬಾರಿ ನಿಮ್ಮನ್ನು ಇಗ್ನೋರ್ ಮಾಡಿದಾಗ ನಿಮ್ಮ ಮನಸ್ಸು ಪ್ರತಿ ಸಲ ಇನ್ನೂ ಕಾಲ್ ಮಾಡೋಣ ಅನಿಸುತ್ತೆ. ಅದೇ ರೀತಿ ರಿವರ್ಸ್ ಎನರ್ಜಿ ಕೊಡಿ, ಆ ವ್ಯಕ್ತಿಗೆ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ತಂದುಬಿಡಿ. ಓಕೆ, ಆ ವ್ಯಕ್ತಿಗೆ ಅನಿಸೋದಕ್ಕೆ ಶುರು ಆಗುತ್ತೆ, ನಾನು ಇಂಥ ವ್ಯಕ್ತಿಯನ್ನು ಮಿಸ್ ಮಾಡಿಕೊಂಡೆ, ಇವ್ರು ಯಾಕೆ ಈ ರೀತಿ ಬದಲಾದರು, ಹಾಗಾದರೆ ಇವ್ರ ಲೈಫಲ್ಲಿ ನನಗೆ ಇಟ್ಟಿದ್ದಂಥ ಸ್ಥಾನಕ್ಕೆ ಬೇರೆ ಯಾರಾದರೂ ಬಂದಿದ್ದಾರಾ, ಈ ರೀತಿ ಎಲ್ಲ ಅನುಮಾನಗಳು ಕಾಡೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ. ವಾಟ್ಸಪ್ ಮುಖಾಂತರವಾಗಿ ಮಾತ್ರ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ. ಬೇಗ ಅಪಾಯಿಂಟ್ಮೆಂಟ್ಗಳು ವಾಟ್ಸಪ್ ಮುಖಾಂತರ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.